ಓಕೆ, ಆ್ಯಸ್ ಐ ಸೆಡ್ ಕೈಲಾಸಗಿರಿಗೆ ಹೋಗ್ತಾ ಇದ್ದೀವಿ. ಕೈಲಾಸಗಿರಿ ಹತ್ತತ್ರ ಹೋಗ್ತಾ ಹೋಗ್ತಾ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ನಾನು ಈ ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಹಿಂದೆಗಡೆ ಕಾಣಿಸ್ತಾ ಇದೆಯಾ, ಕಮ್ಯುನಿಟಿ ಬರ್ತಾ ಇದೆ. ಓಕೆ, ಇನ್ನೇನು ಕೈಲಾಸಗಿರಿ ಹತ್ತತ್ರ ಬಂದ್ವಿ. ಅಲ್ಲೊಂದು ಬೋರ್ಡ್ ನೋಡಿದೆ, ಕೈಲಾಸಗಿರಿ 4 ಕಿಲೋಮೀಟರ್ಸ್ ಅಂತ. ನನಗೆ ಈ ಕಮ್ಯುನಿಟಿ ರೈಡ್ ಮಾಡ್ಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಏನು ಅಂದರೆ 1 2 3 ಮೂರನೇವನು ಈ ಇಂಡಿಕೇಟ್ರ್ ಹಾಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಅವರು ಆವಾಗಿಂದ ಮಾತಾಡ್ಕೊಂಡು ತುಂಬ ಅಡ್ಡಾಟ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ. ಅದು ನಮಗೆ ನೋಡಿ, ಅವ್ನು ಮಾಡೋದು ಇವ್ನು ಮಾಡೋದು ನೋಡಿ, ಆ ಥರ ಭಾರಿ ಡಿಸ್ಟರ್ಬ್ ಆಗ್ತಾಯಿದೆ. ಈ ಥರ ಎಕ್ಸ್ಪೀರಿಮೆಂಟ್ ಮಾಡಬೇಕಾ ನೀವು? ಸಪ್ರೇಟಾಗಿ ಬನ್ನಿ, ನಾಟ್ ಇನ್ ದಿಸ್ ಕಮ್ಯುನಿಟಿ ಪ್ಲೀಸ್. ಎಸ್, ಕೈಲಾಸಗಿರಿ ಲೆಫ್ಟ್ ಟರ್ನ್ ತೊಗೋಬೇಕು. ನೋಡಿ, ನಾನು ಹೇಳ್ದಂಗೆ ಭಾರಿ ಡಿಸ್ಟರ್ಬ್ ಮಾಡ್ತಾವೆ ಅಪ್ಪ. ಓಕೆ, ಇಲ್ಲಿಂದ ಕೈಲಾಸಗಿರಿ ಸ್ಟಾರ್ಟು. ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾಯಿದೆ. ಯಾರೋ ಆಫ್ ರೋಡ್ ಇದೆ ಅಂತ ಅಂದರು. ನನಗೇನು ಆಫ್ ರೋಡ್ ಇಲ್ಲ, ರಾಟ್ ವೀಲರ್ ಇದೆ ಇಲ್ಲಿ. ಬೇಜಾನ್ ಇಲ್ಲೂ ನೋಡಿ, ಬೇಜಾನ್ ಇಲ್ಲೂ ಬೇರೆ ಬೈಕರ್ ಕಮ್ಯುನಿಟಿಗಳು ಬಂದು ಇದೆ. ಈ ಕಮ್ಯುನಿಟಿ ಏನು ಚಾರ್ಜಸ್ ತೊಗೋತಾ ಇಲ್ವಂತೆ. ನಾನು ಕಮ್ಯುನಿಟಿ ಬರೋಕ್ಕಿಂತ ಮುಂಚೆ ಒಂದು 2-3 ರಿಸರ್ಚ್ ಮಾಡಿದೆ. ಕೆಲವೊಂದು ಕಮ್ಯುನಿಟಿಗಳು ಚಾರ್ಜಸ್ ತೊಗೋತಾರೆ, ಲೈಕ್ ಜಾಯಿನ್ ಆಗೋಕ್ಕೆ ಆ ಥರ ಎಲ್ಲ. ಸೊ ಇದು ಫ್ರೀ ಕಮ್ಯುನಿಟಿ. ಏನಕ್ಕೆ ಅಂದರೆ ಇಟ್ ಈಸ್ ಆರ್ಗನೈಸ್ಡ್ ಬೈ ಹೋಂಡಾ ಬಿಗ್ ವಿಂಗ್ ಟು ಬೂಸ್ಟ್ ಲೋಕಲ್ ರೈಡರ್ಸ್ನ, ಅಂದರೆ ಲೋಕಲ್ ಪೀಪಲ್ನ ಜಾಯಿನ್ ಆಗಿ ರೈಡ್ ಮಾಡೋ ಥರ ಆಗಲಿ ಅಂದ್ಬಿಟ್ಟು. ಇದೊಂಥರ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ತೋ ಕ್ಯಾಪ್ಟನ್ ಯಾರಿದ್ರು ಅವ್ರು ಕೇಳ್ತಾಯಿದ್ರು, ನಿಮ್ಮ ಫಸ್ಟ್ ರೈಡಾ ಅಂತ. ನಾನು ಹೇಳ್ದೆ ಇಲ್ಲ, ರೈಡ್ಸು 2 ಇಂಡಿವಿಜುವಲಾಗಿ ಮಾಡಿದ್ದೀನಿ, ಬಟ್ ಕಮ್ಯುನಿಟಿ ಜೊತೆ ಇದೆ ಫಸ್ಟ್ ರೈಡ್ ಹೋಗ್ತಾ ಇರೋದು ಅಂತ. ಸೊ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಇಂಟೆನ್ಷನ್ ಇರೋದು ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಮಾಡಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಎಸ್ಪೆಷಲಿ ಕರ್ನಾಟಕ ಟ್ರಾವೆಲ್ ಮಾಡಿ ಕರ್ನಾಟಕ ಎಕ್ಸ್ಪ್ಲೋರರ್ ಆಗಬೇಕು ಅಂತ ಒಂದು ಆಸೆ. ಹಾಗೆ ಎಕ್ಸ್ಪ್ಲೋರ್ ಮಾಡಿ ನಮಗೆ ಆಗಿದ್ದ ಎಕ್ಸ್ಪೀರಿಯೆನ್ಸು ಮತ್ತು ನೀವೇನ ವಿಸಿಟ್ ಮಾಡಬೇಕು ಆಗಿದ್ದರೆ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಮ್ಮ ಈ ಥರ ಟ್ರಾವೆಲ್ ವೀಡಿಯೋಸ್ ಬರ್ತಾನೇ ಇರುತ್ತೆ. ಆವಾಗ ನಿಮಗೆ ನೋಟಿಫಿಕೇಷನು ಬರುತ್ತೆ, ನೀವು ನಮ್ಮ ವೀಡಿಯೋನ ನೋಡ್ಕೋಬೋದು. ಇದು ಮಧ್ಯದಲ್ಲಿ ಎಲ್ಲ ಹಳ್ಳಿಗಳಿದೆ, ಹಳ್ಳಿಗಳಿಂದ ಪಾಸ್ ಆಗ್ತಾಯಿದ್ದೀವಿ, ಹಳ್ಳಿ ಜಂಕ್ಷನ್ಸ್ಗಳಿಂದ. ಮೋಸ್ಟ್ ಪ್ರಾಬಲಿ ಇದು ಸೇಮ್ ಇದೇ ಥರನೇ ಈಶಾ ಫೌಂಡೇಶನ್ ಆಗಿತ್ತಲ್ಲ, ಮಧ್ಯದಲ್ಲಿ ಹಳ್ಳಿ ಇದೆ, ಆಮೇಲೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಈಶಾ ಫೌಂಡೇಶನ್ ಮಾಡಿರೋದು. ಸೊ ಅದೇ ಥರ ಇರಬಹುದು ಅಂತ ನನ್ನ ಗೆಸ್ಸು. ಯಾಕೆ ಅಂದರೆ ನಾವು ಪಾಸ್ ಆಗಬೇಕಾದ್ರೆ ಈ ಹಳ್ಳಿ ಜಂಕ್ಷನ್ಸ್ ಎಲ್ಲ ಬರ್ತಾಯಿತ್ತು. ಮೋಸ್ಟ್ ಪ್ರಾಬಲಿ ಇದೇ ಇರ್ಬೋದಾ ಅಂತ. ಕೈಲಾಸಗಿರಿ ಅಂದ ತಕ್ಷಣ ಆಮೇಲೆ ನೀವು ಕೈಲಾಸ ಅಂದ್ಕೊಂಡು ನಿತ್ಯಾನಂದನ್ ನೆನೆಸ್ಕೊಂಬಿಡಿ. ಇದು ಸಪ್ರೇಟ್ ಬೇರೆ ಕೈಲಾಸಗಿರಿ. ಬರೋಕ್ಕಿಂತ ಮುಂಚೆ ರಿಸರ್ಚ್ ಮಾಡ್ದಂಗೆ ಈ ಕೈಲಾಸಗಿರಿಲಿ ಒಂದು ಕೇವ್ ಥರ ಮೌಂಟೇನ್ಸ್ ಎಲ್ಲ ಮಾಡಿದ್ದಾರೆ. ಇಟ್ಸ್ ಆನ್ ಆರ್ಟಿಫಿಷಿಯಲ್, ಅದು ಅಂದರೆ ಮ್ಯಾನ್ ಮೇಡು. ರೇಷ್ಮೆ ಹುಳ, ಅವರು ರೇಷ್ಮೆ ಹುಳ ಎತ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ನಾನು ನೋಡಿಕೊಂಡು ಚೆನ್ನಾಗಿದೆ ಹೋಗೋಣ ಅಂದ್ಕೊಂಡು ಬಂದಿರೋದು. ಇನ್ನು ನಾವು ನೋಡೋಣ, ಹೋಗಿ ನೋಡಿ ಮೇಲ್ಗಡೆ ಎಕ್ಸ್ಪ್ಲೋರ್ ಮಾಡೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಜಸ್ಟ್ ವೀಡಿಯೋ ರಿಸರ್ಚಲ್ಲಿ ನೋಡಿಕೊಂಡು ಬರ್ತಾ ಇರೋದು. ಓಕೆ, ಹಿಂಗೆ ರೈಟ್ ಹೋಗ್ಬೇಕಂತೆ. ಇದು ಎಲ್ಲಿಗೆ ಹೋಗುತ್ತೆ? ಕೈಲಾಸಗಿರಿ ಗುಹಾಂತರ ದೇವಸ್ಥಾನ ಅಂತ ಹಾಕಿದೆ. ಗುಹಾಂತರ ಅಂದರೆ ಅದೇ ಕೇವ್. ಏನು ಚೆನ್ನಾಗಿದೆ ನೋಡಿ. ಈ ಥರ ರೈಡ್ಸ್ ಮಾಡ್ತಾಯಿದ್ರೆ ಈ ಆಫೀಸ್ ಸ್ಟ್ರೆಸ್ಸು, ಮನೆ ಸ್ಟ್ರೆಸ್ಸು, ಹೆಂಡತಿ ಸ್ಟ್ರೆಸ್ಸು ಎಲ್ಲ ಹೋಗ್ಬಿಡುತ್ತೆ. ಆದರೆ ಹೆಂಡ್ತಿನ ಬಿಟ್ಟು ಬರೋಕ್ಕಾಗಲ್ವೇ, ಕರ್ಕೊಂಬಂದಿದ್ದೀನಿ. ಸ್ವಲ್ಪ ಸ್ಟ್ರೆಸ್ ಕಡಿಮೆ 100% ಆಗೋಲ್ಲ, ಹೆಂಡ್ತಿದು ಸ್ವಲ್ಪ ಇರುತ್ತೆ. ಓಕೆ, ಇದು ನೀರು ಹೋಗೋ ಜಾಗನ ಅಥವಾ ಇವರೇನೋ ಮಾಡಿಟ್ಟಿರ ಗೊತ್ತಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಡಿಫ್ರೆಂಟಾಗಿದೆ. ನೆಕ್ಸ್ಟು ಹೋಲ್ಡರ್ ಥರ ಹಾಕೋಬೇಕು.
ತುಂಬ ಜನ ಹಾಕ್ಕೊಂಡಿದ್ದಾರೆ. ಸೊ ನಮಗೇನಂದರೆ ರೂಟ್ ಹೋಗ್ಬೇಕಾದ್ರೆ ಈ ರೂಟ್ ಮ್ಯಾಪ್ನ ನೋಡ್ಕೊಂಡು ಕ್ಲೀನಾಗಿ ಓಡಿಸ್ಬೋದು. ದೀಪ್ತಿಗೆಲ್ಲ ಕೊಟ್ಟು ರೂಟ್ ಎಲ್ಲಿದೆ ಹೇಳು, ಯಾವ ಕಡೆ ಅಂತ ಕೇಳೋಕ್ಕೆಲ್ಲ ಆಗೋಲ್ಲ. ಆಮೇಲೆ ತುಂಬ ವಿಂಡ್ ಸೌಂಡ್ ಇರುತ್ತಲ್ಲ, ಸೊ ಅದಕ್ಕೆ ಆಗಲ್ಲ. ಮೋಸ್ಟ್ ಪ್ರಾಬಬಲಿ ನಾನು ಇವತ್ತೇ ಹೋಗ್ಬಿಟ್ಟು ಒಂದೊಳ್ಳೆ ಸೂಟೇಬಲ್ ಮೊಬೈಲ್ ಹೋಲ್ಡರ್ನ ಹಾಕ್ಸ್ಕೊಂಬಂದ್ಬಿಡ್ತೀನಿ. ನನ್ನ ಹತ್ರ ಇನ್ನೊಂದು ಸ್ಪೇರ್ ಮೊಬೈಲ್ ಇದೆ, ಆ ಮೊಬೈಲ್ಗೆ ರೀಚಾರ್ಜ್ ಮಾಡಿಬಿಟ್ಟು ಮ್ಯಾಪಿಗೆಲ್ಲ ಯೂಸ್ ಆಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಹಾಕ್ಕೊತೀನಿ. ನಾವಿವಾಗ ಹೋಗ್ತಾ ಇರೋದು ಸ್ವಲ್ಪ ಆಫ್ ರೋಡಿಂಗ್ ಇದೆ, ಜಾಸ್ತಿ ಇಲ್ಲ. ಏನು ಆಫ್ ರೋಡಿಂಗ್ ಕಂಪ್ಲೀಟಾಗೂ ಇಲ್ಲ ಅಂತ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ಇಟ್. ವರ್ತ್ ಇಟ್ ಆಫ್ ಕಮಿಂಗ್. ನನಗೆ ಡಬಲ್ ಮೈಂಡ್ ಇತ್ತು, ಹೋಗೋದಾ ಬೇಡವಾ ಅಂತ. ಮಳೆ ಇತ್ತಲ್ಲ ಅದಕ್ಕೋಸ್ಕರ, ಬಟ್ ಮಳೆ ಏನಿಲ್ಲ, ಗುಡ್ ಫಾರ್ಚ್ಯೂನ್. ಹಾಗೆ ಎಂಜಾಯು ಮಾಡ್ತಾಯಿದ್ದೀವಿ. ಸೊ ಸಖತ್ತಾಗಿದೆ. ಮೇಲ್ವರೆಗೂ ಹೋಗ್ತಾಯಿದ್ದೀವಿ ಅನಿಸುತ್ತೆ. ಸೊ ಈ ರೈಡಿಂಗ್ ಕಮ್ಯುನಿಟೀಲಿ ಏನು ಹೇಳಿದ್ರು ಅಂದರೆ ಆವಾಗಲೇ, ಹೋಂಡಾ ಬಿಗ್ ವಿನ್ ಕಮ್ಯುನಿಟೀಲಿ ಏನು ಹೇಳಿದ್ರು ಆವಾಗಲೇ ಅಂದರೆ, ಸೊ ಬರ್ಬೇಕಾದ್ರೆ ಇವ್ರ ಜೊತೆ ಬರ್ತೀವಿ ಅಲ್ವಾ, ಸೊ ಹೋಗ್ಬೇಕಾರೆ ಅಂದ್ರೂ ಇವ್ರನ್ನೇ ಫಾಲೋ ಮಾಡಿಕೊಂಡು ಹೋಗ್ಬೋದು. ಇಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀವಿ ಅಂದ್ರೂ ಲೇಟಾಗಿ ಹೋಗ್ಬೋದು. ನಾನು ಅಂದ್ಕೊಂಡೆ ಇಲ್ಲ ಲೇಟಾಗೆ ಹೋಗೋಣ, ಬಂದಿದ್ದೀವಲ್ಲ ಎಕ್ಸ್ಪ್ಲೋರ್ ಎಲ್ಲ ಮಾಡಿಕೊಂಡು ಆರಾಮಾಗೆ ಸ್ಲೋವಾಗಿ ಹೋಗೋಣ ಅಂತ. ಓಹೋ, ಇದು ಆಫ್ ರೋಡಿಂಗ್ ಆ್ಯಕ್ಚುಲಿ. ಹಾಂ ಓ ಇಲ್ಲ, ತಾರಿದೆ. ಓ ಹೆಂಗೆ ಸಡನ್ನಾಗಿ ಪೀಕಿಗೆ ಬಂದ್ಬಿಟ್ವಿ. ಚಾಮುಂಡಿ ಬೆಟ್ಟ ಥರ ಫೀಲ್ ಆಗ್ತಾಯಿಲ್ವಾ? ಬಟ್ ಇದು ಕೈಲಾಸಗಿರಿ. ಅಂದ್ಕೊಂಡೆ ಯಾರನ್ನ ಸೈಕ್ಲಿಸ್ಟು ಯಾರನ್ನ ಸಿಗ್ತಾರ, ಏನು ಯಾರೂ ಕಾಣಿಸ್ತಾನೆ ಇಲ್ಲ. ನಾವೇ ಫಸ್ಟಾ. ಆ್ಯಕ್ಚುಲಿ ಕೈಲಾಸಗಿರಿ ಓಪನ್ ಆಗೋದು 9 ಗಂಟೆಗೆ. ನಾವು ಆನ್ ಟೈಮೇ ಇದ್ದೀವಿ. ಎಂಟ್ರಿ ಫೀ ಇರ್ಬೋದು ಅಂತ ನಂಗೆ ಗೆಸ್ಸು, ಗೊತ್ತಿಲ್ಲ. ಎಂಟ್ರಿ ಫೀ ಇದ್ದರೆ ಮೋಸ್ಟ್ಲಿ ನಾವೇ ಪೇ ಮಾಡ್ಕೋಬೇಕು. ಓಕೆ, ವಿ ಆರ್ ಫೈನ್. ಯಾರು ಹೋಗ್ಬಿಟ್ಟು ಬರ್ತಾವ್ರು ಆಗಲೇ. ಸನ್ರೈಸು ಆಗುತ್ತಂತೆ ಇಲ್ಲಿ. ಸನ್ರೈಸ್ ವ್ಯೂ ಪಾಯಿಂಟು ಇದೆ, ಆದರೆ ನಾವು ಸನ್ರೈಸ್ ವ್ಯೂ ಪಾಯಿಂಟಿಗೆ ಇವಾಗ ಆಗಲ್ಲ, ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ನಾವು, ಲೇಟಾಗಿದೆ. ಸೊ ಅದಕ್ಕೆ ಸನ್ರೈಸ್ ವ್ಯೂ ಪಾಯಿಂಟ್ ನೋಡಬೇಕು ಅಂದರೆ ನಾವೊಂದು 3 ಗಂಟೆಗೆ ಬಿಟ್ಟು ಫಸ್ಟು ಇಲ್ಲಿಗೆ ಬರಬೇಕು ಅನಿಸುತ್ತೆ. ಕಮ್ಯುನಿಟಿ ರೈಡ್ ಜೊತೆ ಬಂದರೆ ಸ್ವಲ್ಪ ಕಷ್ಟ. ಯಾರೋ ಫೋಟೋ ಹಾಕೋತವ್ರೆ, ನಮ್ಮದು ಹಾಕ್ತಿರೋಣ. ವ್ಯೂ ಚೆನ್ನಾಗಿರುತ್ತಂತೆ, ನೋಡೋಣ. ನೆಕ್ಸ್ಟ್ ಟೈಮು ವ್ಯೂಗೋಸ್ಕರನೇ ಬರೋಣ. ಸಿಂಗಲಾಗಿ ಬರಬೇಕು, ಅದು ಕಮ್ಯುನಿಟಿ ಜೊತೆ ಅಲ್ಲ. ಓಕೆ, ಈಗೇನು ಇಲ್ಲಿ ಮಾಡಬೇಕು. ಆಫ್ ರೋಡಿಂಗ್. ಹೌದು, ಆಫ್ ರೈಡಿಂಗ್ ಇದೆ ಇಲ್ಲಿ ಹೇಳ್ದಂಗೆ. ಮೋಸ್ಟ್ಲಿ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಯಾಕೆಂದರೆ ನೋಡಿ, ತಡೆಗೋಡೆ ಎಲ್ಲ ಕಟ್ಟಿದ್ದಾರಲ್ಲ. ಓ ಓ ಓ ಓ ಅಯ್ಯೋ, ಟೂರಿಂಗ್ ಬೈಕ್ ಇದು. ಟೂರಿಂಗ್ ಬೈಕ್ನ ನಾವು ಇದು ಮಾಡ್ತಾಯಿದ್ದೀವಿ. ಎಂಟ್ರಿ ಫೀ ಇದೆಯಾ? ಓಕೆ, ಇಲ್ಲಿ ಸ್ಟಾಪ್ ಮಾಡಿ ಮೋಸ್ಟ್ಲಿ ಮೇಲ್ಗಡೆ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಏನು ಅಂತ ಹೇಳ್ತೀವಿ ರೀ, ವಿಚಾರಿಸ್ಕೊ.